ನ್ಯಾಯತೆಯಿಂದ ಹಾಯ್ ಮಾಡಕ್ಕೆ ಓಡಿಯವರೆಲ್ಲ ಬಂದ್ರು. ಇದನ್ನ ನನ್ನ ಕುಳ್ಳಂತ ತಿಳ್ಕೊಂಡು ಹೇಗೆ ಕಂಡು ಹಿಡಿತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ನಾ ತಟ್ಟಿದ ಕುರುಳನ್ನ ಕಿವಿಯೊಳಗೆ ಇಟ್ಕೊಂಡು ಕೇಳಿದ್ರೆ ಕುರುಳ ಸಮೇತ ಮಲ್ಲಯ್ಯ ಮಲ್ಲಯ್ಯ ಅಂತ ಅವ್ರಿಗೆ ಹೇಳಿದ್ರಂತ. ವಿಚಿತ್ರ ಅಂದ್ರೆ ಅಲ್ಲಮ್ಮ ತಟ್ಟಿದ ಕುಳ್ಳೆಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ರು. ಅಂಥ ವೈರಾಗ್ಯದ ಜೀವನ, ಭಕ್ತಿಯ ಜೀವನ ಬದುಕಿರುವಂತಹ ಮಲ್ಲಮ್ಮ ಇತ್ತೀಚೆಗೆ ಬಹಳ ವೈರಾಗ್ಯಕ್ಕೆ ಒಳಗಾಗಿ ಒಬ್ಬೊಬ್ಬಳೇ ಇರೋದಕ್ಕೆ ಪ್ರಾರಂಭ ಮಾಡಿದರು. ಒಬ್ಬೊಬ್ಬಳೇ ಹೊರಗಡೆ ಹೋಗುವುದು, ಬಹಳ ಹೊತ್ತಿನ ಕಾಲ ಇಷ್ಟು ಲಿಂಗ ಪೂಜೆನ ಮಾಡುವುದು, ಮನಸ್ಸು ಬಂದಾಗಲೆಲ್ಲ ಶ್ರೀಶೈಲದ ಕಡೆಗೆ ಒಬ್ಬಳೇ ಹೋಗೋದು ಬರೋದು ಮಾಡ್ತಾ ಇದ್ರು. ಸರ್ವೇ ಸಾಮಾನ್ಯ ಆಗಿತ್ತು. ಶ್ರೀಶೈಲಕ್ಕೆ ಒಬ್ಬಳೇ ನಡ್ಕೊಂತ ಹೋಗ್ತಾ ಇದ್ರು. ಮನೆಯೊಳಗೆ ಸಾಮಾನ್ಯ ಆಗ್ಬಿಟ್ಟಿತ್ತು. ಲಿಂಗ ಪೂಜೆಗೆ ಕೂತರು ಅಂತಂದ್ರೆ, ತಾನೇ ಲಿಂಗವಾಗಿ, ಲಿಂಗವೇ ತಾನಾಗಿ ಮೈಯನ್ನ ಹೊರಿತಾ ಇರೋ ಮಲ್ಲಮ್ಮ ಒಂದು ದಿವಸ ತಾಳೆ ಮನೆಯವರನ್ನೆಲ್ಲ ಕರೆದು ತನ್ನ ಕುಲದ ಸಮಾನ